ಎಲ್ಲರೂ ಕೂಡ ವಾಟ್ಸಪ್ ಅನ್ನ ನಾರ್ಮಲ್ ಆಗಿ ನೀವು ಯೂಸ್ ಮಾಡೇ ಮಾಡ್ತಾ ಇರ್ತಾರ. ನಿಮ್ಮ ಒಂದು ವಾಟ್ಸಪ್ ನ ಐತಲ್ಲ ಯಾರಾದ್ರೂ ಹ್ಯಾಕ್ ಮಾಡಿದಾರ ಇಲ್ವಾ ಅಂತ ನಿಮ್ಗೆ ಹೇಗೆ ಚೆಕ್ ಮಾಡೋದು ಅಂತ ನಿಮ್ಗೆ ಗೊತ್ತಿಲ್ಲಪ್ಪ ಅಂತಂದ್ರೆ ನಾನು ಇವತ್ತಿನ ವಿಡಿಯೋದಲ್ಲಿ ಅದನ್ನ ತಿಳಿಸ್ಕೊಡ್ತೀನಿ. ಸೊ ನೀವು ಅದ್ರಾಗ ಐತಲ್ಲ ಎರಡು ರೀತಿಯಲ್ಲಿ ನೀವು ಚೆಕ್ ಮಾಡ್ಕೋಬಹುದು ನಿಮ್ಮ ಒಂದು ವಾಟ್ಸಪ್ ಐತಲ್ಲ ಹ್ಯಾಕ್ ಆಗಿದೆಯಾ ಇಲ್ವಾ ಅಂತ. ಸೊ ನಾನು ಇವಾಗ ತಿಳಿಸ್ಕೊಡ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡೋದ್ರಪ್ಪ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಇವಾಗ ನೀವು ಮೊದಲು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಮೊಬೈಲ್ನಾಗ ವಾಟ್ಸಪ್ ಆ್ಯಪ್ ಇರುತ್ತಲ್ಲ ಅದನ್ನ ಓಪನ್ ಮಾಡ್ಬೇಕಾಗತ್ತ. ಓಪನ್ ಮಾಡೋಕ್ಕಿಂತ ಮುಂಚೆ ಐತಲ್ಲ ಒಂದ್ಸಾರಿ ಐತಲ್ಲ ಪ್ಲೇ ಸ್ಟೋರ್ನಾಗ ಹೋಗಿ ಅದನ್ನ ಅಪ್ಡೇಟ್ ಮಾಡ್ಕೊಂಡು ಐತಲ್ಲ ಅದಾದ್ಮೇಲೆ ಓಪನ್ ಮಾಡಾದ್ಮೇಲೆ ಸೊ ಈ ರೀತಿಯಾಗಿ ನಿಮ್ಗೆ ನಿಮ್ಮ ಒಂದು ವಾಟ್ಸಪ್ ಐತಲ್ಲ ಓಪನ್ ಆಗುತ್ತಾ. ನಿಮಗೆ ಬೇಕಾಗಿರುವಂತ ವಾಟ್ಸಪ್ ಕಾಂಟ್ಯಾಕ್ಟ್ಸ್ ಎಲ್ಲ ಇಲ್ಲೆಲ್ಲ ಕಾಣ್ತಾವು. ಸೊ ಇವಾಗ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ರೈಟ್ ಸೈಡ್ನಾಗ ಮೇಲ್ಗಡೆ 3 ಡಾಟೆಡ್ ಲೈನ್ಸ್ ಕಾಣುತ್ತೆ ನೋಡ್ರಿ ಇಲ್ಲಿ ಮೇಲ್ಗಡೆ. ಒಂದ್ ವೇಳೆ ನಿಮ್ಗೆ ಕಾಣಲಿಲ್ಲಪ್ಪ ಅಂತಂದ್ರೆ ಬಾಣದ ಗುರುತು ಮಾಡಿರ್ತೀನಿ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಐತಲ್ಲ ನಿಮ್ಗೆ ಕೆಲವೊಂದು ಆಪ್ಷನ್ಗಳು ಎಲ್ಲ ಇಲ್ಲಿ ಕಾಣ್ತಾವು. ಲಾಸ್ಟಿಗೆ ಐತಲ್ಲ ಇಲ್ಲಿ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಕಾಣುತ್ತ. ಒಂದ್ ವೇಳೆ ನಿಮ್ಗೆ ಕಾಣಲಿಲ್ಲಪ್ಪ ಅಂತಂದ್ರೆ ಐತಲ್ಲ ನನಗೂ ಕೂಡ ಇವಾಗ ಕಾಣ್ತಾ ಇಲ್ಲ. ಸೊ ನಿಮ್ಗೆ ಇದೇ ರೀತಿಯಾಗಿ ಆಗೈತಪ್ಪ ಅಂತಂದ್ರೆ ಇಲ್ಲಿ ಕೆಳಗಡೆ ಪ್ರೊಫೈಲ್ ಅಂತ ಕಾಣುತ್ತೆ ನೋಡ್ರಿ ಇಲ್ಲಿ ಯು ಅಂತ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತ. ಯಾರ್ಯಾರಿಗೆ ಕಾಣೋದಿತ್ತಲ್ಲ ಸೆಟ್ಟಿಂಗ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಸೊ ಎರಡು ಪ್ರೊಸೆಸ್ ಒಂದೇ ರೀತಿಯಾಗಿರುತ್ತೆ. ಸೊ ಇವಾಗ ಯಾರ್ಯಾರು ಕಾಣ ಅಂತಿಲ್ಲಲ್ಲ ಇಲ್ಲಿ ಪ್ರೊಫೈಲ್ ಯು ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸೊ ನಿಮ್ಗೆ ಇಲ್ಲಿ ಚಾರ್ಟ್ಸ್ ಅಂತ ಇಲ್ಲಿ ಒಂದು ಆಪ್ಷನ್ ಕಾಣುತ್ತಾ, ಇಲ್ಲಿ ಕಾಣೋದೈತೆ ನೋಡ್ರಿ. ಸೊ ಕಾಣಲಿಲ್ಲಪ್ಪ ಅಂತಂದ್ರೆ ಬಾಣದ ಗುರುತು ಮಾಡಿರ್ತೀನಿ. ಇಲ್ಲಿ ಚಾರ್ಟ್ಸ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಚಾರ್ಟ್ ಬ್ಯಾಕಪ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಸೊ ಇಲ್ಲಿ ನಿಮ್ಗೆ ಗೂಗಲ್ ಅಕೌಂಟ್ ಅಂತ ಕಾಣುತ್ತಲ್ಲ ಈ ರೀತಿಯಾಗಿ ಕಾಣೋದೈತೆಲ್ಲ ಚೆಕ್ ಮಾಡ್ಕೊಳ್ರಿ. ಸೊ ಇಲ್ಲಿ ನನ್ನ ಸೆಲೆಕ್ಟೆಡ್ ಅಂತ ಇರ್ಬೇಕು ಇಲ್ಲಿ ಕೆಳಗಡೆ. ಸೊ ಈ ರೀತಿಯಾಗಿ ನಿಮ್ಗೆ ಇತ್ತಪ್ಪ ಅಂತಂದ್ರೆ ನಿಮ್ಮ ಒಂದು ವಾಟ್ಸಪ್ ಐತಲ್ಲ ಹ್ಯಾಕ್ ಆಗಿಲ್ಲ ಅಂತ ಅರ್ಥ. ಒಂದ್ ವೇಳೆ ಯಾರಾದ್ರದ್ದು ಬೇರೆದವ್ರದ್ದು ಜಿಮೇಲ್ ಐಡಿ ಏನಾದ್ರು ಕನೆಕ್ಟ್ ಆಗಿತ್ತಪ್ಪ ಅಂತಂದ್ರೆ ನಿಮ್ಮ ಒಂದು ಐತಲ್ಲ ವಾಟ್ಸಪ್ ಹ್ಯಾಕ್ ಆಗೈತೆ ಅಂತ ನೀವು ತಿಳ್ಕೊಬೇಕಾಗತ್ತೆ. ಸೊ ಅದನ್ನ ನೀವು ಬೇರೆದವ್ರದ್ದು ಯಾವ್ದಾರ ಜಿಮೇಲ್ ಐಡಿ ಕನೆಕ್ಟ್ ಆಗಿತ್ತಪ್ಪ ಅಂತಂದ್ರೆ ಸೊ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಅದನ್ನ ಜಿಮೇಲ್ ಐಡಿನ ನೀವು ರಿಮೂವ್ ಮಾಡ್ಬೇಕಾಗತ್ತೆ. ರಿಮೂವ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಮ ವಾಟ್ಸಪ್ ಸೇಫ್ ಆಗಿರುತ್ತೆ. ಸೊ ಇದು ಫಸ್ಟ್ ಮೆಥಡ್. ಇನ್ನೊಂದು ಮೆಥಡ್ ತೋರಿಸ್ತೀನಿ ನಾನು ಯಾವ ರೀತಿಯಾಗಿ ಹ್ಯಾಕ್ ಆಗೈತೆ ಅಲ್ಲ ಅಂತ ಅನ್ನೋದು. ಸೊ ಸದ್ಯಕ್ಕೆ ನಾನು ಬ್ಯಾಕ್ ಬರ್ತೀನಿ, ಪೂರಾ ಬಂದ್ಬಿಡ್ತೀನಿ. ಸೊ ಬಂದ್ ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಸಿಂಪಲ್ ಆಗಿ ಇಲ್ಲಿ ಮೇಲ್ಗಡೆ ಐತಲ್ಲ ಸೊ ನೀವು ಚಾರ್ಟ್ಸ್ ಆಪ್ಷನ್ಗೆ ಬರ್ಬೇಕು. ಬಂದಾದ್ಮೇಲೆ ಇಲ್ಲಿ ಮೇಲ್ಗಡೆ ಐತಲ್ಲ 3 ಡಾಟೆಡ್ ಲೈನ್ಸ್ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಲಿಂಕ್ಡ್ ಡಿವೈಸಸ್ ಅಂತ ಕಾಣುತ್ತೆ ನೋಡ್ರಿ. ಸೊ ಬಾಣದ ಗುರುತು ಮಾಡಿರ್ತೀನಿ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಸೊ ನಿಮ್ಗೆ ಈ ರೀತಿಯಾಗಿ ಲಿಂಕ್ಡ್ ಡಿವೈಸಸ್ ಅಂತ ಒಂದು ಆಪ್ಷನ್ ಓಪನ್ ಆಗುತ್ತೆ. ಸೊ ಅದ್ರ ಕೆಳಗಡೆ ಐತಲ್ಲ ಲಿಂಕ್ ಎ ಡಿವೈಸ್ ಅಂತ ಕಾಣುತ್ತಲ್ಲ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ನಿಮ್ಗೆ ಸ್ಕ್ಯಾನರ್ ಕಾಣುತ್ತೆ ಇಲ್ಲಿ. ಸೊ ಇವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಓಕೆ ಅಂತ ಇಲ್ಲಿ ಕೊಡ್ಬೇಕಾಗತ್ತ. ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಿದ್ಮೇಲೆ ಈ ರೀತಿಯಾಗಿ ಕ್ಯಾಮ್ರಾ ಓಪನ್ ಆಗ್ಬೇಕು. ಓಪನ್ ಆಗ್ಲಿಲ್ಲಪ್ಪ ಅಂತಂದ್ರೆ ಐತಲ್ಲ ನಿಮ್ಮ ಒಂದು ವಾಟ್ಸಪ್ ಹ್ಯಾಕ್ ಆಗಿದೆ ಅಂತ ನೀವು ತಿಳ್ಕೊಬೇಕಾಗತ್ತೆ. ಸೊ ಒಂದ್ ವೇಳೆ ಹ್ಯಾಕ್ ಆಗಿತ್ತಪ್ಪ ಅಂತಂದ್ರೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಕೆಲಸ ಮಾಡ್ಬೇಕು. ನಿಮ್ಗೆ ಗೊತ್ತಿಲ್ಲಾರ್ದ ಡಿವೈಸ್ ಯಾವ್ದಾರು ಕಂಡು ಬಂತಪ್ಪ ಅಂತಂದ್ರೆ ಅದನ್ನ ನೀವು ಕ್ಲಿಕ್ ಮಾಡ್ರಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಲಾಗೌಟ್ ಮಾಡ್ಕೊಳ್ರಿ. ಲಾಗೌಟ್ ಮಾಡಿದ್ಮೇಲೆ ನೀವು ಆಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸೆಟ್ಟಿಂಗ್ ಹೋಗೈತಲ್ಲ 2 ಸ್ಟೆಪ್ ವೆರಿಫಿಕೇಶನ್ ನೀವು ಆನ್ ಮಾಡ್ಕೊಳ್ರಿ. ಆನ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇದರಿಂದ ಏನಾಗತ್ತಪ್ಪ ಅಂದ್ರೆ ನಿಮ್ಮ ಒಂದು ವಾಟ್ಸಪ್ ಐತಲ್ಲ ಹ್ಯಾಕ್ ಆಗೋದಿಲ್ಲ. ಸೊ ಇದು ಒಂದು ಕೆಲಸ ಮಾಡ್ರಿ. ಸೊ ನೀವು ಈ ರೀತಿಯಾಗಿ ನಿಮ್ಮ ಒಂದು ವಾಟ್ಸಪ್ ಹ್ಯಾಕ್ ಆಗೈತೆ ಅಲ್ಲ ಅಂತ ನೀವು ಚೆಕ್ ಮಾಡ್ಕೋಬಹುದು. ಸಿಂಪಲ್ 2 ಸ್ಟೆಪ್ಸ್ ಅದಾವ. ಸೊ ಇದ್ರಾಗ ಏನ್ರ ನಿಮ್ಗೆ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಕಂಟೆಂಟ್ ನಿಮ್ಗೆ ಯೂಸ್ಫುಲ್ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ನೋಡ್ತಾ ಇರೋ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಲವ್ ಯು, ಬಾಯ್.